ಈಗಷ್ಟೇ ನಾನು ಒಂದು ಮೂವಿಗೆ ಹೋಗಿ ಬಂದೆ, ತೀರ್ಥ ಸ್ವರೂಪರಾದ ತಂದೆಯವರಿಗೆ ಅಂತೇಳಿ ಹೇಳಿ. ಸೊ ಮೂವಿ ಎಷ್ಟು ಒಳ್ಳೆ ಇತ್ತು ಅಂತೇಳಿ ಹೇಳಿದ್ರೆ, ಸೊ ನಮ್ದೊಂದು ಫ್ಯಾಮಿಲಿ ವ್ಯಾಲ್ಯೂಸ್ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೊಂದು ಅಂಡರ್ಸ್ಟ್ಯಾಂಡೇಬಲ್ ಅದು ಎಂತಕ್ಕಂತೇಳಿ ಹೇಳಿದ್ರೆ, ನಾ ಹೇಳೋದಾದರೆ ಫ್ಯಾಮಿಲಿ ಎಲ್ಲರಿಗೂ ಅವ್ರವ್ರ ಫ್ಯಾಮಿಲಿ ಇಂಪಾರ್ಟೆಂಟೇ 100/500%. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ನಮ್ಮಿಂದ ದೂರ ಆಗಿದ್ರೆ ಅಥವಾ ಎಲ್ಲೋ ಒಂದು ಕಡೆ ಅವರು ಇದ್ದಾಗ ನಮ್ಗೆ ಅದ್ರ ವ್ಯಾಲ್ಯೂಸ್ ಎಷ್ಟು ಮಟ್ಟಿಗೆ ಗೊತ್ತಾತಂದೇಳಿ ಹೇಳಿದ್ರೆ, ಸೊ ಆ ಒಂದು ಫೀಲಿಂಗನ್ನು ಈ ಮೂವಿಯಲ್ಲಿ ತಂದಿರು. ಸೊ ನಾ ಸುಮಾರು ಒಂದು ಲವ್ ಮಾಕ್ಟೈಲ್ ಆದ್ರ ಮೇಲೆ ನನಗೆ ಈ ಮೂವಿ ಇನ್ನೊಂದ್ಸತಿ ಕೂತ್ಕೊಂಡು ಮತ್ತೆ ಇನ್ನೊಂದ್ಸತಿ ಫ್ಯಾಮಿಲಿ ಜೊತೆ ಕಾಮ ಅಂತೇಳಿ ಹೇಳಿ ಒಂದು ಅನ್ಸೋದು ಮೂವಿ ಅಂತೇಳಿ ಹೇಳಿದ್ರೆ ಇದೆ ಈ ರೀಸೆಂಟ್ ಡೇಸಲ್ಲಂತೂ 100% ಹೌದು. ಯಾರ್ಯಾರು ಥಿಯೇಟ್ರಿಗೆ ಹೋಗಿಲ್ಲ, ಸೊ ಯಾರ್ಯಾರು ಈ ಮೂವಿ ಇನ್ನೂ ಕಾಣಲ್ಲ, 100% ಹೇಳ್ತೆ ಹೋಗಿ ಕಾಣಿ. ನಿಮ್ಗೆ ಯಾವುದೇ ರೀತಿಯಾದ ಬೇಜಾರಾಗ್ತಿಲ್ಲ. ಎಂತಕ್ಕಂತೇಳಿ ಹೇಳಿದ್ರೆ ಒಂದು ಯಾವುದೇ ಎಮೋಷ್ನಲ್ ಹೇಳಲ್ಲ, ಮತ್ತು ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ಸೆಂಟಿಮೆಂಟಲ್ ವೇಯಲ್ಲೂ ಹೇಳ್ತಾ ಇಲ್ಲ. ಮೂವಿ ಒಂದು ನೋಡಿ ರಿಯಲ್ ಆಗಿ ಜೆನ್ಯೂನ್ ರಿವ್ಯೂ ಕೊಡ್ತಾ ಇದ್ದೆ. ನಾ ಹೇಳೋದಾದರೆ ಇಟ್ಸ್ ಎ ಜೆನ್ಯೂನ್ ರಿವ್ಯೂ. ಬುಕ್ ಮೈ ಶೋ ಅಲ್ಲೂ ನೀವು ಕಾಣಿ 9.9 ಇತ್ತು. ಥಿಯೇಟರ್ಸ್ ತುಂಬ ಕಮ್ಮಿ. ನಾವು ಆಲ್ಮೋಸ್ಟ್ ಲೈಕ್ 11 ಕಿಲೋಮೀಟರ್ಸ್ ಬೆಂಗಳೂರಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೆ. ಒರೇನ್ ಮಾಲ್ ಮನೆ ಹತ್ರ ಇದ್ದರೂ ಕೂಡ ನಾನು ಯಾವುದೋ YGR ಸಿಗ್ನೇಚರ್ ಮಾಲಿಗೆ ಬಂದು ಮೂವಿ ಕಾಣ್ತಾ ಇದ್ದೆ. ಸೊ ನಿಜ ಹೇಳ್ತೆ, ಎಲ್ಲರೂ ಈ ಮೂವಿ ಕಾಣಿ. ಸೊ ಕಾಣದೇ ಇದ್ರು ಮಾತ್ರ ರಿಯಲ್ ಆಗು ನೀವು ಅದನ್ನ ಮಿಸ್ ಮಾಡ್ಕೊಂಡ್ರಿ ಅಂತೇಳಿ ಅರ್ಥ. ಅಷ್ಟು ಒಳ್ಳೆ ಮೂವಿ ಇತ್ತು. ಮತ್ತು ಆ್ಯಕ್ಟಿಂಗ್ ಅಂತೂ ಇನ್ನೊಂದು ಲೆವೆಲಲ್ಲಿ ಇತ್ತು. ಫಸ್ಟ್ ಮೂವಿ ಅಂತೇಳಿ ನಾನು ಕೇಳಿದೆ. ಸೊ ಫಸ್ಟ್ ಮೂವಿ ಅನ್ನೋ ಥರ ಒಂದು ವೈಬೇ ಇಲ್ಲ. ಅಷ್ಟು ಒಳ್ಳೆ ಆ್ಯಕ್ಟಿಂಗ್ ಕೂಡ ಒಂದು ಇದು ಮಾಡಿರೋ. ಸೊ ಹೀರೋಯಿನ್ ಅಂತೂ ಗೊತ್ತಲ್ಲ, ನಮ್ಮೂರಿನ ಹುಡುಗಿ. ಸೊ ಅವಳು ಕೂಡ ಒಳ್ಳೆ ರೀತಿಯಲ್ಲೇ ಆ್ಯಕ್ಟಿಂಗ್ ಮಾಡಿದಾಳು. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಆ್ಯಕ್ಟಿಂಗು, ಒಂದು ಪ್ರತಿಯೊಂದು ಖುಷಿ ಆಯ್ತು ಮಾತ್ರ. ಸೊ ಇಂಥ ಒಂದು ಹೊಸ ಹೀರೋಗೆ ಅಥವಾ ಹೊಸ ಕಲೆಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತೇಳಿ ಹೇಳಿದ್ರೆ, ಡೆಫಿನೆಟಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಎಲ್ಲ ದೊಡ್ಡ ದೊಡ್ಡ ಹೀರೋಗೆ ನಾವು ಆಲ್ರೆಡಿ ಸಪೋರ್ಟ್ ಮಾಡಿ ಅವ್ರದ್ದಂತೂ ಹೈ ಲೆವೆಲಲ್ಲಿ ಮೂವೀಸ್ ಇನ್ನೂ ಬರ್ತಾಯಿತ್ತು. ಸೊ ಅದೇ ರೀತಿ ಇದೇ ಹೊಸದಾಗಿ ಯಾರ್ಯಾರು ಬರ್ತಾಯಿದ್ರಲ್ಲ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡಿ ಅದೇ ರೀತಿ ನಾವು ಇನ್ನೂ ಅವ್ರನ್ನ ಬೆಳೆಸುವ. ಸೊ ಎಲ್ಲರಿಗೂ ನಾನು ಹೇಳ್ತೆ, ಪ್ಲೀಸ್ ಗೋ ಆ್ಯಂಡ್ ವಾಚ್ ದ ಮೂವಿ ಇನ್ ಥಿಯೇಟರ್ಸ್ ಓನ್ಲಿ. ಅದು ತೀರ್ಥ ಸ್ವರೂಪರಾದ ತಂದೆಯವರಿಗೆ. ಸೊ ನಿಜವಾಗ್ಲೂ ಹೇಳ್ತೆ, ಆಲ್ ದಿ ಬೆಸ್ಟ್ ಟು ದ ಟೀಮ್ ರಾಕ್.